ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವುದು ನಾಟಿ ಕೋಳಿ 1.5 kg ಮಾಂಸ ಮತ್ತು ಚಿಕ್ಕ ಚಿಕ್ಕದಾಗಿ ಮೊಟ್ಟೆ ಇದೆ, ಮೊಟ್ಟೆ ಕೋಳಿ ಇದು. ಒಂದು ಆನಿಯನ್ನು, ಆಯಿಲು, ಕರಿಬೇವಿನ ಸೊಪ್ಪು, ಅರಿಶಿಣ ಮತ್ತು ಹೆಸರು ಬೇಳೆ ಇವೆಲ್ಲವನ್ನು ನೀಟಾಗಿ ಇಟ್ಕೊಳ್ಳಿ. ನಂತರ ಒಲೆ ಹಚ್ಚಿ ಒಂದು ಕುಕ್ಕರನ್ನು ಇಡಿ. ಇದು ಚಿಕನ್ ಬೇಯಿಸಿಕೊಳ್ಳಲು. ಆ ಕುಕ್ಕರ್ಗೆ ಅವಶ್ಯಕತೆಗೆ ತಕ್ಕಂತೆ ಆಯಿಲ್ 4ರಿಂದ 5 ಸ್ಪೂನ್ ಆಯಿಲು ಹಾಕಿ ಅದಕ್ಕೆ ಉದ್ದಕ್ಕೆ ಹಚ್ಚಿದ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಅದಕ್ಕೆ ಹಸಿ ಕರಿಬೇವಿನ ಸೊಪ್ಪು ಮತ್ತು ನೀಟಾಗಿ ತೊಳೆದ ಚಿಕನನ್ನು ಹಾಕಿ, ಅರಿಶಿಣದಿಂದ ನೀಟಾಗಿ ತೊಳೆದಿದ್ದೀವಿ, ಅರಿಶಿಣ ಹಾಕಿ ಅದನ್ನು ಹಾಕಿ ಫ್ರೈ ಹಾಕಿ. ನಂತರ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ಹೆಸರು ಬೇಳೆ, ಚಿಕನ್ ತುಂಬ ಹೀಟ್ ಇರೋದ್ರಿಂದ ಹೆಸರು ಬೇಳೆ ಹಾಕೋದ್ರಿಂದ ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಸಾಂಬಾರು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಂತರ ಇದನ್ನು 5ರಿಂದ 10 ನಿಮಿಷಗಳ ಕಾಲ ಹಾಗೆ ಬೇಯಿಸಿ ನಂತರ ಕ್ಯಾಪನ್ನು ಮುಚ್ಚಿ 2ರಿಂದ 3 ವಿಸಿಲ್. ಈಗ ಇದಕ್ಕೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಕೊಬ್ಬರಿ, ಟೊಮೆಟೊ, ಮೆಣಸು, ಚಕ್ಕೆ, ಲವಂಗ, ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇವೆಲ್ಲ ಮಸಾಲೆಗೆ. ಇದು ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ. ಮೊದಲಿಗೆ ಒಲೆ ಹಚ್ಚಿ ಬಾಣಲೆಯನ್ನು ಇಡಿ. ಇದೆಲ್ಲ ಎಣ್ಣೆಯಲ್ಲಿ ಗೋಳಿಸ್ಕೊಳ್ಳೋದು ಅಂದರೆ ಫ್ರೈ ಮಾಡ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಮೆಣಸು, ಚಕ್ಕೆ, ಲವಂಗ ಹಾಕಿ ಫ್ರೈ ಮಾಡಿ. ನಂತರ ಅದಕ್ಕೆ ನಾಟಿ ಈರುಳ್ಳಿ ಆದರೂ ಹಾಕ್ಕೊಬೋದು, ಇಲ್ಲಾಂದರೆ ಉದ್ದಕ್ಕೆ ಫಾರಮ್ ಈರುಳ್ಳಿ ಆದರೂ ಹಾಕ್ಕೊಬೋದು. ಒಂದು ದಪ್ಪದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅದನ್ನು ನೀಟಾಗಿ ಫ್ರೈ ಮಾಡಿ. 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಶುಂಠಿ ಸ್ವಲ್ಪ ಅದಕ್ಕೆ ಹಾಕಿ ಫ್ರೈ ಮಾಡಿ. ನೀಟಾಗಿ ಈ ಥರ ಮಾಡೋದ್ರಿಂದ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಹಸಿದ ಹಸಿ ಕೊಬ್ಬರಿ, ಕಾಯಿ ತುರಿ ಹಾಕಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಫುಲ್ ಫ್ರೈ ಮಾಡೋದು ಬೇಡ, ಸ್ವಲ್ಪ ಬಾಡಿದರೆ ಸಾಕು. ಫ್ರೈ ಮಾಡಿ ಆರಲು ಬಿಡಿ. ನಂತರ ಒಂದು ಜಾರಿಗೆ ಫ್ರೈ ಮಾಡಿದ್ವಲ್ಲ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಅವಶ್ಯಕತೆಗೆ ತಕ್ಕಂತೆ ಸ್ವಲ್ಪ ನೀರು ಹಾಕಿ ರುಬ್ಬಿ. ಈ ಥರ ತರಿಯಾಗಿ ರುಬ್ಬಿ ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ. ಇದು 2ರಿಂದ 3 ವಿಸಿಲ್ ಬಂದಿದೆ. ಈಗ ರುಬ್ಬಿದ ಮಸಾಲೆ ಎಲ್ಲ ನೋಡಿ ನೀಟಾಗಿದೆ. ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಇದು ಹಾಗೇ ಬೇಯಬೇಕು. ಕುಕ್ಕರ್ ವಿಸಿಲ್ ಹಾಕೋದು ಬೇಡ, ಹಾಗೇ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸ್ವಲ್ಪ ಜಾಸ್ತಿನೇ ಇರಲಿ. ಚಿಕನ್ ಸಾಂಬಾರೆಲ್ಲ ಸ್ವಲ್ಪ ತಿಳಿಯಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೇಯಿಸಿ 1/2 hour 40 minutes. ಕೋಳಿ ಮೇಲೇನೂ ಡಿಪೆಂಡ್ ಆಗುತ್ತೆ. ನೋಡಿ ನೀಟಾಗಿ ಬೇಯ್ತಾ ಇದೆ. ತಿರ್ಸಿ ನೋಡ್ತಾ ಇದ್ರೆ ತಿನ್ಬೇಕು ಅನಿಸುತ್ತೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸಿ ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಬೆಂದಿದೆ. ರೆಡಿ ಆಯಿತು ಚಿಕನ್. ಈಗ ಮುದ್ದೆ, ರೈಸು, ಇಡ್ಲಿ ಆಗಲಿ, ದೋಸೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ತಿನ್ನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಟೇಸ್ಟ್ ಇರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು.